ನಮಸ್ತೆ ರೈತ ಬಾಂಧವರೇ. ನಾನು ನಿಮಗೆ ವಿಡಿಯೋದಲ್ಲಿ ಶುಂಠಿಗೆ ಮೊದಲನೇ ಸ್ಪ್ರೇ ಯಾವಾಗ ಮಾಡಬೇಕು, ಯಾವ್ದು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಶುಂಠಿಗೆ ಮೊದಲನೇ ಸ್ಪ್ರೇ ಮಾಡಬೇಕು ಅಂತ ಅಂದರೆ 50 ದಿನ ಆಗಿರಬೇಕು. 3ರಿಂದ 4 ಎಲೆ ಇರಬೇಕು. ಯಾವುದು ಸ್ಪ್ರೇ ಮಾಡಬೇಕು ಅಂತ ಅಂದರೆ ಒಂದು ಫಂಗಿಸೈಡು, ಒಂದು ಇನ್ಸೆಕ್ಟಿಸೈಡು. ನನ್ನ ಸಜೆಷನ್ ಏನು ಅಂತ ಅಂದರೆ ಫಂಗಿಸೈಡು ಮ್ಯಾನ್ಕೋಜೆಬ್ ಅಂದರೆ M45 ನಿಮಗೆ ಗೊತ್ತಿರೋಂಥ ಬ್ರ್ಯಾಂಡು ಇಂಡೋಫಿಲ್ ಕಂಪ್ನಿದು. ಅದ್ರ ಜೊತೆಗೆ ಇಮಾಮ್ಯಾಕ್ಟಿನ್ ಬೆಂಜೋವೇಟ್ ನಾನು ಯೂಸ್ ಮಾಡಿರೋದು. ನೀವು ಯೂಸ್ ಮಾಡೋದಾದರೆ ಯಾವ ಹುಳ ಇದೆ ಅಂತ ನೋಡ್ಕೊಂಬಿಟ್ಟು ಆ ಹುಳಕ್ಕೆ ತಕ್ಕಂತೆ ನೀವು ಇನ್ಸೆಕ್ಟಿಸೈಡ್ನ ಯೂಸ್ ಮಾಡ್ಬೋದು. ಹಾಗೂ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಇನ್ಸೆಕ್ಟಿಸೈಡು ಮತ್ತು ಫಂಗಿಸೈಡ್ ಜೊತೆ ಪ್ಲೀಸ್ ಯಾವುದೇ ಕಾರಣಕ್ಕೂ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬಯೋಸ್ಟಿಮ್ಯುಲೇಟರ್ಸ್ನ ಯೂಸ್ ಮಾಡಿಬಿಡಿ. ತುಂಬ ರಿಸಲ್ಟು ಡಿಪ್ ಆಗುತ್ತೆ. ಆಮೇಲೆ ನಿಮಗೆ ಕಾಸ್ಟು ಜಾಸ್ತಿ ಆಗುತ್ತೆ. ಆ ಥರ ಎಲ್ಲ ಮಿಕ್ಸಲ್ಲಿ ಕೊಟ್ಟರೆ ಯಾವುದೇ ಕಾರಣಕ್ಕೂ ಒಳ್ಳೆ ರಿಸಲ್ಟ್ ಬರಲ್ಲ. ಸೊ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬೆಳೆಗೆ ಏನು ಡಿಫಿಷಿಯನ್ಸಿ ಇದೆ ಅಂತೇಳಿ ನೀವು ತಿಳ್ಕೊಂಡ್ಬಿಟ್ಟು ಮೈಕ್ರೋ ನ್ಯೂಟ್ರಿಯೆಂಟ್ಸು ಯಾವ್ದ್ಯಾವ್ದು ಅವಶ್ಯಕತೆ ಇದೆ ಅಂತೇಳಿ ಕೊಡ್ಬೋದು. ನನಗೆ ಏನು ಅಂತಂದರೆ ಸ್ವಲ್ಪ ಗ್ರೀನಿಶ್ ಇಲ್ಲ, ಬಿಳಿಗೆ ಆಗಿದೆ, ಸ್ವಲ್ಪ ಡಿಫಿಷಿಯನ್ಸಿ ಇದೆ ಅಂತೇಳಿ ನಾನು ಯಾವ್ದ್ಯಾವ್ದು ಕೊಟ್ಟಿದ್ದೀನಿ ಅಂದರೆ 19 ಕೊಟ್ಟಿದ್ದೀನಿ, ಹಾಗೂ ಯುಮಿಕ್ ಆ್ಯಸಿಡ್ಡು, ಹಾಗೂ ಐಸಾಬಿಯನ್ನು 500 ml, ಹಾಗೂ ಲಿಬರಲ್ ಟಿ ಎ ಮಿಕ್ಸು. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಬುಡ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಶುಂಠಿ ಯಾವ ಥರ ಇದೆ ಅಂತೇಳಿ. ಇದು ಹೆಂಗೆ ಬದಲಾವಣೆ ಆಗುತ್ತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವೇ ನೋಡಿ. ರಿಸಲ್ಟ್ ಚೆನ್ನಾಗಿದೆ, ಯಾಕೆಂದರೆ ಲಾಸ್ಟ್ ಇಯರ್ ನಾನು ಯೂಸ್ ಮಾಡಿದ್ದೆ. ಒಳ್ಳೆ ಇಳುವರಿ ಬಂದಿದೆ. 42 ಚೀಲ ಶುಂಠಿ ಹಾಕಿದ್ದೆ. ಆಲ್ಮೋಸ್ಟ್ 880 ಬ್ಯಾಗ್ಸ್ ಆಗಿದೆ, 880 ಚೀಲ. ಸೊ ಇಳುವರಿ ಚೆನ್ನಾಗಿ ಬಂದರೆ ನಿಮಗೆ ರೇಟು ಒಂದು ಸ್ವಲ್ಪ ವೇರಿಯೇಷನ್ ಆದರೂ ಖರ್ಚು ಮಾಡಿದಂತೂ ಸಿಗುತ್ತೆ, ಲಾಸ್ ಆಗೋಲ್ಲ. ಸೊ ಆದಷ್ಟು ರೈತ ಬಾಂಧವರು ಕಾಸ್ಟ್ ಕಟ್ಟಿಂಗ್ ಮುಖಾಂತರ ಚೆನ್ನಾಗಿ ಶುಂಠಿ ಬೆಳೀರಿ, ಶುಂಠಿ ಚೆನ್ನಾಗಿ ಬೆಳೀರಿ ಅಂತೇಳಿ ನಾನು ಈ ಮುಖಾಂತರ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಇನ್ನೂ ಏನೋ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.